ಸಖತ್ ಐಡಿಯಾ ಮಾಡಿದ್ಯಾ ಬಿಡು. ಏನ್ ಐಡಿಯಾ? ಅಷ್ಟ್ ದೊಡ್ಡ ಬುಕ್ ಇದೆಯಲ್ಲ, ನಿದ್ದೆ ಬರೋವರೆಗೂ ಓದೋದು, ನಿದ್ದೆ ಬಂದ್ಮೇಲೆ ಅದೇ ಬುಕ್ನೇ ತಲ್ದಿ ಮಾಡ್ಕೊಂಡು ಮಲಗೋದು. ಸೂಪರ್. ನಾನು ಸೊಕ್ಕ ಬೇಡ, ನಂಗೆ ದಬಾಯಿಸ್ತಿದ್ದಾಳಲ್ಲ. ಏಯ್, ಸೊಕ್ಕು ಇಲ್ಲ, ಹುಣ್ಸೆಕಾಯಿ ತೊಕ್ಕು ಇಲ್ಲ. ನನಗ್ ಮಾತಾಡಕ್ ಬರದೆ ಹಿಂಗೆ, ನಾನು ಮಾತಾಡದೆ ಹಿಂಗೆ. ಆದ್ರೂ ಮಾವನ್ ಮಗಳಿಗೆಲ್ಲ ಯಾರು ನೀವು ತಾವು ಅಂತ. ಏನು ಮಾವನ್ ಮಗಳ? ಹೌದು, ನಿಮ್ಮಪ್ಪ ಸತ್ಯನಾರಾಯಣ ಮಾಮ ಇದಾರಲ್ಲ, ಅವರೇ ಕಳ್ಸಿರೋದ್ ನನ್ನ. ಏನೋ ಬೆಂಗಳೂರಿಗೆ ಹೋಗ್ತಿದ್ಯಂತೆ, ಬಸ್ ಎಲ್ಲ ಬಂದಾಗಿದಾವೆ, ನೀನೇ ಬಿಟ್ ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನೀನ್ ಕಲ್ಪನೆ ಮಾಡ್ಕೊಂಡು ಮಾತಾಡೋ ತರ ಎಲ್ಲ ಏನು ಇಲ್ಲ. ಐ ಯು ಜೋಕಿಂಗ್? ನಮ್ಮಪ್ಪ ನಿಮ್ಮನ್ ಕಳ್ಸಿದ್ರ? ನೋ ವೇ, ಚಾನ್ಸ ಇಲ್ಲ. ನಾನ್ ಹಾಗೆಲ್ಲ ಯಾರ್ಯಾರ್ದೋ ಗಾಡಿ ಹತ್ತೋದಿಲ್ಲ. ಹಲೋ ಮಗಳೇ, ಮಹಾದೇವ ಬಂದೇನಮ್ಮ ಕರ್ಕೊಂಡು ಹೋಗೋದಿಕ್ಕೆ. ಇತ್ತೀಚೆಗೆ ನೀನು ಅವನನ್ನ ನೋಡಿರ್ಲಿಲ್ಲ ಅನ್ಸುತ್ತೆ. ಅಲ್ಲೇ ಜೀಪ್ ತಗೊಂಡು ಬಂದಿದ್ದ ನೋಡಮ್ಮ. ನಿಮ್ ಜೊತೆ ಹೋಗ್ಬೇಕಾ? ಹೌದು ಕಣಮ್ಮ, ನೀನೇನು ಹೆದರ್ಬೇಡ. ಅವನು ನೋಡಕ್ಕಷ್ಟೇ ಹೊರಟ, ಆದ್ರೆ ಚಿನ್ನದಂತ ಹುಡುಗ. ನಮ್ಮೂರಲ್ಲಿ ನಾನು ಯಾರನ್ನಾದ್ರೂ ನಂಬಿ ನನ್ನ ಮಗಳನ್ನ ಅವ್ರ ಜೊತೆ ಕಳಿಸ್ಕೊಡ್ತೀನಿ ಅಂದ್ರೆ ಅದು ಮಹಾದೇವ ಮಾತ್ರ. ನೋಡಮ್ಮ, ನೀನ್ ಅವನ ಜೊತೆ ಹೋದ್ರೆ ನನ್ ಜೊತೆ ಹೋದಷ್ಟೇ ಕ್ಷೇಮವಾಗಿ ಹೋಗಿ ಬರ್ತೀಯ. ಮಗಳೇ, ಈ ಅಪ್ಪನ ಮಾತು ನಂಬಿ ಹೋಗ್ ಬಾಮ್ಮ. ಅಪ್ಪ ಈಗ್ಲಾದ್ರೂ ಗೊತ್ತಾಯ್ತಾ? ನನಗೆ ಸಿಕ್ ಹುಡುಗಿರ್ನೆಲ್ಲ ಗಾಡಿಲಿ ಹಾಕೊಂಡು ತಿರ್ಗಾಡೋ ಶೋಕಿ ಇಲ್ಲ. ಸತ್ಯನಾರಾಯಣ ಮಾಮ ನಮ್ಮ ತಂದೆ ಸ್ನೇಹಿತರು, ನನಗೆ ತುಂಬಾ ಬೇಕಾಗಿರೋರು. ಅವ್ರು ಹೇಳಿದ್ರು ಅಂತ ಬಂದೆ ಅಷ್ಟೇ. ನೋಡು, ನಿನಗೆ ಇಷ್ಟ ಆದ್ರೆ ಬಂದು ಗಾಡಿ ಹತ್ತಿ, ಇಲ್ಲಾಂದ್ರೆ ನಿನ್ನಿಷ್ಟ. ಒಂದ್ ನಿಮಿಷ. ನಾನ್ ಯಾವತ್ತೂ ನಮ್ಮ ಅಪ್ಪನ ಮಾತು ಮೀರಿಲ್ಲ, ಅದಕ್ಕೆ ಬರ್ತಿರೋದು. ತುಂಬಾ ಉಪಕಾರ ಆಯ್ತು. ಬಂದ್ ಕುತ್ಕೋ. ಲಗೇಜ್ ಅಲ್ಲಿ ಇಡೋದು? ಎಲ್ ಬೇಕಾದ್ರೂ ಇಡ್ಬೋದು, ಬೇಕಾದ್ರೆ ನಿನ್ ತಲೆ ಮೇಲೂ ಇಟ್ಕೋಬೋದು. ಏನ್ರಿ ಹಾಗೆ ಮಾತಾಡ್ತೀರಾ? ಮತ್ತೆ ನರ್ಸು ಪರ್ಸು ಅಂತೆಲ್ಲ ಮಾತಾಡಕ್ ಬರುತ್ತೆ, ಆ ಮೂಟೆನೆಲ್ಲ ಇಡ್ಬೇಕು ಗೊತ್ತಾಗಲ್ಲ. ಮೂಟೆನಾ? ಹೌದು, ನಾವ್ ಹಳ್ಳಿ ಜನ ಅದನ್ನ ಮೂಟೆ ಅಂತಾನೆ ಕರೆಯೋದು. ನಮ್ಗೆ ಇಂಗ್ಲಿಷ್ ಪಂಗ್ಲಿಷ್ ಬರಲ್ಲ. ನೋಡೋ, ಆ ಮೂಟೆ ನಿಂದೆ ಹಾಕಿ ಇಲ್ಲಿ ಬಂದ್ ಕುತ್ಕೋ. ಗಾಡಿ ಸ್ಟಾರ್ಟ್ ಮಾಡ್ಲಾ? ನನ್ ರಾಮ್ ಏನೋ ಚಿಂತೆಲಿದಾನಲ್ಲ. ಆಸ್ಪತ್ರೆಗೆ ಹೋಗ್ಲಿಲ್ವಾ ನೀನು? ಪ್ರೇಮ, ನಾನು ಈ ಜಗತ್ತಲ್ಲಿ ಅತಿ ಹೆಚ್ಚು ರೆಸ್ಪೆಕ್ಟ್ ಕೊಡೋ ಜೀವ ಅಂದ್ರೆ ನಮ್ ದೊಡ್ಡಮ್ಮ. ಅವರೇ ನಮ್ಮ ಮನೆ ಪಿಲ್ಲರ್. ನಮ್ ದೊಡ್ಡಪ್ಪ ಹೋದ್ಮೇಲೆ ನಮ್ನೆಲ್ಲ ಅವರೇ ನೋಡ್ಕೊಂಡಿದ್ದಾರೆ. ಮಾದೇವನ್ ಮದ್ವೆ ಮಾಡೋದು ನಮ್ ದೊಡ್ಡಮ್ಮನ್ ದೊಡ್ಡ ಕನ್ಸು. ಆದ್ರೆ ಅದಕ್ಕೇನೇನೋ ಅಡ್ಡಿ ಆಗೋಯ್ತು. ಅವ್ನ ಮದ್ವೆಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಆಗದಿರೋ ತರ ನೋಡ್ಕೊಳ್ತೀನಿ ಅಂತ ದೊಡ್ಡಮ್ಮಂಗ್ ಮಾತು ಕೊಟ್ಟಿದ್ದೆ, ಆದ್ರೆ ಆಗ್ಲೇ ಇಲ್ಲ. ಬೇಜಾರ್ ಮಾಡ್ಕೋಬೇಡ, ನಂಗೆ ಗೊತ್ತು ನಿಂಗೆ ತುಂಬಾ ಸಂಕಟ ಆಗ್ತದೆ ಅಂತ. ಕಲ್ಯಾಣಿ ಅಮ್ಮ ದೇವ್ರದ್ದು ಹಾಗೆ. ಊರಲ್ಲಿ ಅವ್ರನ್ನ ನೋಡಿದ್ರೇನೆ ಎಲ್ರು ಕೈ ಎತ್ತಿ ನಮಸ್ಕಾರ ಮಾಡ್ತಾರೆ. ಅಂತವ್ರಿಗೇನೆ
ಆ ದೇವ್ರು ಪದೇ ಪದೇ ಕಷ್ಟಗಳನ್ನ ಕೊಟ್ಟು ಪರೀಕ್ಷೆ ಮಾಡ್ತಾ ಇದ್ದಾನೆ. ಏನೋ ಒಂದು ಗೊತ್ತಾಗ್ತಿಲ್ಲ. ಪ್ರೇಮ ತುಂಬಾ ಕಷ್ಟಪಟ್ಟು ಹುಡುಕಿ ಸೆಟ್ ಮಾಡಿ ಸಂಬಂಧ ಇದು. ಈಗ ನೋಡಿದ್ರೆ ಅಯ್ಯ, ಸಂಬಂಧ ಅನ್ನೋದು ನಾನು ನೀನು ಸೆಟ್ ಮಾಡೋದಲ್ಲ, ಆ ದೇವ್ರು ಮೇಲಿಂದಾನೆ ಸೆಟ್ ಮಾಡಿ ಕಳ್ಸಿರ್ತಾನೆ. ತಲೆ ಕೆಡ್ಸ್ಕೋಬೇಡ, ಮಹಾದೇವ ಅವ್ರಿಗೆ ಆ ದೇವ್ರು ಸೆಟ್ ಮಾಡಿರೋ ಹುಡುಗಿ ಆದಷ್ಟು ಬೇಗ ಸಿಗ್ತಾಳೆ. ನೀನ್ ಹೇಳೋದು ನಿಜ. ಅಣ್ಣ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಕೆಟ್ಟವರೆಲ್ಲ ಸೇರೆ ಅವನ ಹೆಸರು ಹಾಳು ಮಾಡಿರೋದು. ಮಹಾದೇವ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ತಗೋ. ಥ್ಯಾಂಕ್ಸ್. ನಮ್ಮ ಮನೆ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀಯಲ್ವಾ? ಮಾಡ್ಲೇಬೇಕಲ್ಲ, ಅದು ನನ್ ಮನೆನೂ ಹೌದು. ಎಲ್ಲ ಸರಿ ಹೋಗುತ್ತೆ. ಮಹಾದೇವನ್ ಮದ್ವೆನೂ ಆಗತ್ತೆ, ನಮ್ ಮದ್ವೆನೂ ಆಗತ್ತೆ. ಪ್ರೇಮ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀನು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ, ಆಯ್ತಾ? ನಿನ್ ಜೊತೆ ಮಾತಾಡಿ ಮನ್ಸು ಹಗುರ ಆಯ್ತು. ಸರಿ, ನಾ ಬರ್ತೀನಿ, ಬಾಯ್. ಚಿಂತೆ ಮಾಡ್ಬೇಡ ರಾಮ್, ನಾನು ನಿನ್ ಮನ್ಸು ಬದುಕು ಎಲ್ಲ ಹಗುರ ಮಾಡುವಂತ ಹೆಂಡತಿ ಆಗ್ತೀನಿ. ನಿಮ್ ಮನೆ ಬೆಳಗೋ ಸೊಸೆನೂ ಆಗ್ತೀನಿ. ದೇವ್ರೆ, ಇವತ್ತು ನೀನೇ ನನ್ನ ಕಾಪಾಡ್ಬೇಕು. ಈ ಗೇಣು ಮೃಗದ ಜೊತೆ ಜರ್ನಿ ಮಾಡ್ತಿದ್ದೀನಿ ನಾನು. ಈಗಾಗಲೇ ಟಾರ್ಚ್ ಶುರು ಆಗಿದೆ. ಇನ್ ಏನೇನ್ ಟಾರ್ಚರ್ ಕಾದಿದ್ಯೋ. ಅಷ್ಟು ಒಳ್ಳೆ ಸತ್ಯನಾರಾಯಣ ಮಾಮಂಗೆ ಇಷ್ಟು ಸೊಕ್ಕಿರೋ ಮಗಳ. ತಪ್ಪು ತಿಳ್ಕೊಂಡಾದ್ಮೇಲೂ ಒಂದು ಸಾರಿನೂ ಕೇಳಲಿಲ್ಲ. ಸೊಕ್ಕಿನ ಕೋಳಿ. ನಾನೇನ್ ಸಾಯಿಸ್ಬೇಕು ಅಂತಿದ್ಯಾ? ನೆಟ್ಟ ಓಡ್ಸಕ್ಕಾಗಲ್ವಾ? ಹಂಪ್ ಅಂದ್ರೆ ಬ್ರೇಕ್ ಆಗದೆ ಇನ್ನೇನ್ ಮಾಡ್ತಾರೆ? ಸೀಟ್ ಬೆಲ್ಟ್ ಹಾಕೊಳ್ಳೋಕೆ ಗೊತ್ತಾಗಲ್ವಾ? ಇದನ್ ಮುಂಚೆ ಹೇಳಿದ್ರೆ ನಿನ್ನ ಆಸ್ತಿ ಏನಾದ್ರೂ ಕರ್ಗೋಗ್ತಿತ್ತ? ಹಾ, ಹಂಪ್ ಬರುತ್ತೆ ಅಂತ ನನ್ಗೇನಾದ್ರು ಕನ್ಸು ಬಿದ್ದಿರುತ್ತಾ? ನರ್ಸು ಪರ್ಸು ಅಂತೆಲ್ಲ ಮಾತಾಡ್ತೀಯಾ? ಇದು ಗೊತ್ತಾಗಲ್ವಾ? Karabo, basso karabo, sunne vodogo, della bella vodoge, vodogo, karabo, basso karabo, sunne vodogo, della bella vodoge. ಎಲ್ಲ ಅವಳ ನಾನು ಸಾಂಗ್ ಹಾಕಿದ್ರೆ ಕಿವಿ ಮುಚ್ಕೋತಾಳಲ್ಲ, ಯಾಕೆ? ಸಾಂಗ್ ಚೆನ್ನಾಗಿಲ್ವಾ? ಏಯ್, ಏನು ನನ್ನ ಸಾಂಗ್ಗೆ ಟಿಂಗಲ್ಲ? ಓ, ಸಾಂಗ್ ಹಾಕಿದ್ದು ಛೆ, ನಂಗೆ ಗೊತ್ತೇ ಆಗ್ಲಿಲ್ಲ. ನಾನೇನೋ ಗಲಾಟೆ ನಡೀತಿದೆ ಅನ್ಕೊಂಡೆ. ಈ ನಡುವೆ ಜನ ತುಂಬಾ ಜಗಳ ಮಾಡ್ತಿದಾರೆ ನೋಡಿ. ಓಹೋ, ನಾನು ಸಾಂಗ್ ಹಾಕಿದ್ರೆ ನಿನಗದು ಗಲಾಟೆ ಥರ ಕೇಳಿಸುತ್ತಾ? ಸರಿ, ಹಂಗಾದ್ರೆ ನೀನೇ ಹಾಕು. ನಾನೇ ಹಾಕ್ತೀನಿ. ಹ್ಮ್, ಇದು ಸಾಂಗ್ ಅಂದ್ರೆ, ಇದು ಮ್ಯೂಸಿಕ್ ಅಂದ್ರೆ ಕೇಳೋರ್ ಕಿವಿ ಕೆಂಪಾಗ್ಬಾರ್ದು, ಬಾಗಿರ್ಬೇಕು. Headed to the annex sorority house, she snuck me in. She tried to keep quiet, couldn't hold it in. I mean, the bed was too springy, the room was too dingy. You really can't blame me, I found her on Hinky. Life is a movie, but the ಬೇಗ ಹಾಕಿ ಮೇಡಮ್, ಇನ್ನೂ ಎಷ್ಟೊತ್ತು? ಏನ್ ನಿನ್ ಕಿವಿ ಮಂದಾಗಿದ್ಯಾ? ಕೇಳ್ತಾ ಇಲ್ವಾ? ಏನ್ ಕೇಳ್ತಾ ಇದೆ? ಅವಾಗಿಂದ ಯಾವನೋ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಇದ್ದಾನೆ. ಓಹೋ ಹೋ 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 ಹೋ, ಇದೆಲ್ಲ ಮಾತಾಡಾದ್ಮೇಲೆ ಸಾಂಗ್ ಬರುತ್ತಾ? ಓಕೆ ಓಕೆ, ಅರ್ಥ ಆಯ್ತು. ಈ ನಡುವೆ ಜನ ಸಿಕ್ಕಾಪಟ್ಟೆ ಮಾತಾಡ್ತಾರಲ್ವಾ? What? ಇದು ನಿಮ್ಗೆ ಮಾತಾಡೋ ತರ ಕೇಳಿಸ್ತಿದ್ಯಾ? ದಿಸ್ ಇಸ್ ಒನ್ ಆಫ್ ದ ಹಿಟ್ ಸಾಂಗ್ಸ್. ಏನ್ ಹಿಟ್ಟೋ ಏನ್ ಕತೆನೋ, ನನಗಂತೂ ಅದು ಸಾಂಗೇ ಅನ್ನಿಸ್ತಾ ಇಲ್ಲ. ಬೇರೆ ಹಾಕು. ಹೋಗಿ ಹೋಗಿ ನಿಮ್ ಮುಂದೆ ನಾನು ಇಂಗ್ಲಿಷ್ ಸಾಂಗ್ ಹಾಕಿದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಒಂದ್ ಒಳ್ಳೆ ಕನ್ನಡ ಮೆಲೋಡಿ ಸಾಂಗ್ ಹಾಕ್ತೀನಿ, ಕೇಳು. ಮುಂಗಾರು ಮಳೆಯೆಂಬ ಸಿನಿಮಾಲಿ ಬಂದಂತ ಮೊಲದಂತೆ ಮುದ್ದಾಗಿ ಕಾಡ್ತಾಳೆಲ್ಲೋ.
ಬಂಗಾರ ಹಾಕಿಲ್ಲ ಗಾಡಿ ಸ್ವಲ್ಪ ಸೈಡ್ಗೆ ಹಾಕ್ಲಾ ನಿದ್ದೆ ಬರ್ತಾ ಇದೆ. ಮಿಂಚ್ತಾವಳಲ್ಲೋ ಸಖತ್ ಐಡಿಯಾ ಮಾಡಿದ್ಯಾ ಬಿಡು. ಏನ್ ಐಡಿಯಾ? ಅಷ್ಟು ದೊಡ್ಡ ಬುಕ್ ಇದೆಯಲ್ಲ, ನಿದ್ದೆ ಬರೋವರೆಗೂ ಓದೋದು, ನಿದ್ದೆ ಬಂದ್ಮೇಲೆ ಅದೇ ಬುಕ್ನೇ ತಲ್ದಿ ಮಾಡ್ಕೊಂಡು ಮಲಗೋದು. ಸೂಪರ್. ಅಂದಂಗೆ ಏನ್ ಬುಕ್ ಅದು? ಕಿವಿ ಮಂದನಾ? ನಾನ್ ಹಾಗೆ ಹೇಳಿದ್ನಾ? ಸುಮ್ನೆ ಗಾಡಿ ಓಡಿಸಿ ಓದ್ತಿರೋರಿಗೆ ಡಿಸ್ಟರ್ಬ್ ಮಾಡ್ಬಾರ್ದು. ನಾನು ಅದನ್ನೇ ತಾನೇ ಕೇಳಿದ್ದು, ಏನ್ ಓದ್ತಿದ್ಯಾ ಅಂತ. ಏನೋ ಆಸ್ತಿ ಕೇಳ್ದವ್ರ ತರ ಆಡ್ತಾಳೆ. ನನಗೆ ಇಂಟರ್ವ್ಯೂ ಇದೆ, ಅದಕ್ಕೆ ಪ್ರಿಪೇರ್ ಆಗ್ತೀನಿ. ಏನ್ ಇಂಟರ್ವ್ಯೂ? ಏನ್ ಕೆಲ್ಸಕ್ಕೆ? ಏರೋಸ್ಪೇಸ್ ಇಂಜಿನಿಯರಿಂಗ್. ಹಂಗಂದ್ರೆ ಅದೇ ನಿನ್ಗೆ ಅರ್ಥ ಆಗಲ್ಲ ಅಂತ ಹೇಳಿದ್. ಓಡ್ಸಿ. ಅರ್ಥ ಆಗಂಗ್ ಹೇಳಕ್ ಬರಲ್ವಾ? ರಾಕೆಟ್ ತಯಾರಿಸಿ ಅದನ್ನ ಬಿಡೋ ಕೆಲ್ಸ. ರಾಕೆಟ್ ಬಿಡೋದಕ್ಕೆ ಅಷ್ಟಷ್ಟು ದೊಡ್ಡ ದೊಡ್ಡ ಬುಕ್ ಎಲ್ಲ ಓದ್ಬೇಕಾ? ಯಾಕೆ ದೀಪಾವಳಿಲಿ ಬಿಟ್ರೆ ಆಗಲ್ವಾ? ಲಾಂಗು ಮಚ್ಚು ಫೈಟು ಅನ್ನೋರ್ಗೆ ಏರೋಸ್ಪೇಸ್ ದೂರಾನೇ ಬಿಡಿ. ಅದಕ್ಕೆ ಹೇಳಿದ್ದು ನಿಮ್ ಕೆಲ್ಸ ನೀವ್ ನೋಡಿ, ನನ್ ಪಾಡಿಗೆ ನಾನು ಓದ್ತೀನಿ ಅಂತ.